ಈಗ ಎಲ್ಲಿ ನೋಡಿದ್ರೂ ಇದರದ್ದೇ ಡಿಮ್ಯಾಂಡ್, ಮಾರುಕಟ್ಟೆಯಲ್ಲಿ ಇದರದ್ದೇ ಖದರ್ ಕೂಡ. ಕಷ್ಟಪಟ್ಟ ರೈತನ ಮೊಗದಲ್ಲಿ ಸಂತಸ, ವ್ಯಾಪಾರಸ್ಥರ ಮೊಗದಲ್ಲೂ ಕೂಡ ಮಂದಹಾಸ. ಯಾರಿಗಪ್ಪ ಇಷ್ಟು ಬಿಲ್ಡಪ್ ಅಂತೀರಾ? ನೋಡಿ ಈ ಸ್ಟೋರಿ. ಹಿಬ್ಬನಿಯಲ್ಲೇ ಮಿಂದೆದ್ದು ಗಮಲು ಬೀರುತ್ತಿದೆ. ಮಾರುಕಟ್ಟೆಯಲ್ಲೇ ಭರ್ಜರಿಯಾಗಿ ಮಾರಾಟವಾಗುತ್ತಿದೆ. ಅವರೇಕಾಯಿ ರೈತನ ಮೊಗದಲ್ಲಿ ಸಂತಸ ತಂದಿದೆ, ವ್ಯಾಪಾರಸ್ಥರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಕೋಲಾರದ ಅವರೇಕಾಯಿಗೆ ಫುಲ್ ಡಿಮ್ಯಾಂಡ್. ನಾಟಿ ಅವರೇಕಾಯಿ ಖರೀದಿ ಬಲು ಜೋರು. ಹೇಳಿ ಕೇಳಿ ಹಣ್ಣು ತರಕಾರಿ ಬೆಳೆಗಳಿಗೆ ಕೋಲಾರ ಫೇಮಸ್. ಈ ಬಾರಿ ಮಳೆ ಕಡಿಮೆ ಇದ್ರೂ ಕೂಡ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಅವರೇಕಾಯಿ ಬೆಳೆದಿದ್ದಾರೆ. ಇಲ್ಲಿನ ನಾಟಿ ಅವರೇಕಾಯಿ ಹಾಗೂ ಬೆಟ್ಟದ ಅವರೆಗೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಬೇಡಿಕೆ ಇದೆ. ಕೋಲಾರದ ಮಾರುಕಟ್ಟೆಗಳಲ್ಲಿ ಕೆಜಿ ಬೆಟ್ಟದ ಅವರೇಕಾಯಿ 60 ರಿಂದ 80 ರೂಪಾಯಿವರೆಗೆ ಮಾರಾಟವಾಗುತ್ತಿದೆ. ಎಕರೆಗೆ 20 ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿ ಅವರೇಕಾಯಿ ಬೆಳೆದ ರೈತರು ಒಂದಿಷ್ಟು ಹಣ ನೋಡುತ್ತಿದ್ದಾರೆ. ಸಂಕ್ರಾಂತಿಯಿಂದ ಯುಗಾದಿವರೆಗೂ ಅವರೇಕಾಯಿ ವ್ಯಾಪಾರ ಬಲು ಜೋರಾಗಿರಲಿದೆ. ನಾಟಿ ಕಾಯಿ ಬರ್ತದೆ ಲೋಕಲ್ ಹಳ್ಳಿಗಳದ್ದು, ಬೆಂಗಳೂರು ಹಳ್ಳಿ, ತೇರಹಳ್ಳಿ, ಈ ಕಡೆ ಬೆಟ್ಟ, ಈ ಕಲ್ಗಡೆದು ಕೊಂಡರಾಜನಹಳ್ಳಿದೆಲ್ಲನೂ ಅದೆಲ್ಲ ನಾವು ಇಲ್ಲಿಗೆ 55 ರೂಪಾಯಿ 60 ರೂಪಾಯಿ ರೇಟ್ ತಗೊಂಡು 70-72 ರೂಪಾಯಿ ರೇಟ್ಗೆ ನಾವು ಸೇಲ್ ಮಾಡ್ತೀವಿ. ಸೊಗುಡು ಚೆನ್ನಾಗಿರ್ತದೆ ಅಂದ್ಬಿಟ್ಟು ಈ ಕಡೆ ಲೋಕಲ್ ಕಾಯಿಗಾದರೆ ಚೆನ್ನಾಗಿ ಡಿಮ್ಯಾಂಡ್ ಇರುತ್ತೆ. ಶ್ರೀನಿವಾಸಪುರ ಕಾಯಿ ಬರ್ತದೆ, ಅದು ಇನ್ನೂ ಬಂದಿಲ್ಲ. ಅದು ಶ್ರೀನಿವಾಸಪುರ ಕಾಯಿ ಬಂದರೆ ಅದು ರೇಟ್ ಡೌನು, ಅದು ಅಷ್ಟೊಂದು ಟೇಸ್ಟ್ ಇರಲ್ಲ ಅಂದ್ಬಿಟ್ಟು ಸ್ವಲ್ಪ ಡೌನು. ನಮ್ಮ ಲೋಕಲ್ ಹಳ್ಳಿಗಳದ್ದಾದರೆ ರೇಟ್ ಕೊಡ್ತಾರೆ ಸರ್, 60-65 ರೂಪಾಯಿಂದ 70 ರೂಪಾಯಿವರೆಗೂ ಕೊಡ್ತಾರೆ. ಏನು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ಅವರೇಕಾಯಿಗೆ ಎಲ್ಲಿಲ್ಲದ ಬೇಡಿಕೆ. ಅದರಲ್ಲೂ ನೆರೆಯ ಆಂಧ್ರಪ್ರದೇಶ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿ ಕೋಲಾರದ ನಾಟಿ ಅವರೇಕಾಯಿ ಬೆಟ್ಟದ ಅವರೆಗೆ ಫುಲ್ ಡಿಮ್ಯಾಂಡ್ ಇದೆ. ಸಂಕ್ರಾಂತಿ ಹಬ್ಬಕ್ಕೆ ಮತ್ತಷ್ಟು ಬೆಲೆ ಹೆಚ್ಚಾಗಲಿದೆ. ಸದ್ಯ ಬೆಲೆ ಹೆಚ್ಚಿದರೂ ಕೋಲಾರದಲ್ಲಿ ಅವರೇ ಖರೀದಿ ಮಾತ್ರ ಜೋರಾಗಿದೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿನ ಭೂಮಿ ಒಂದು ವಾತಾವರಣ ಗೊತ್ತಿಲ್ಲ, ಅಲ್ಲಿ ನೀರಿನಂಶ ತುಂಬ ಆರೋಗ್ಯಕರವಾದ ತುಂಬ ರುಚಿ ಇರುತ್ತೆ ಕಾಯಿ. ಅದು ನಾನು ಮನವಿ ಮಾಡೋದು ಇಷ್ಟ. ಈಗ ನಮ್ಮ ಲೋಕಲ್ ಕಾಯಿ ತೊಗೊಳ್ಳಿ, ತಿನ್ನಿ, ಆರೋಗ್ಯವಾಗಿರುತ್ತೆ. ಎಲ್ಲ ತರಕಾರಿ ಬಂದಾಗುತ್ತೆ. ನಮ್ಮನೇಲಂತೂ ಇದು ಕಮೆನ್ಸ್ ಆಗಿದೆ ಅಂದರೆ ಇನ್ನು ತಿಂಗಳ ಪೂರ್ತಿ ತರಕಾರಿ ಅಂಗಡಿ ಹೋಗೇ ಇಲ್ಲ ನಾನು. ಹತ್ತಾರು ಸಂಕಷ್ಟಗಳ ನಡುವೆ ಜಿಲ್ಲೆಯ ರೈತರು ಅವರೇಕಾಯಿಯನ್ನ ಬೆಳೆದಿದ್ದಾರೆ. ಮಾರುಕಟ್ಟೆಯಲ್ಲಿ ಒಂದಷ್ಟು ಬೆಲೆ ಸಿಕ್ಕರೆ ರೈತನ ಶ್ರಮಕ್ಕೆ ಪ್ರತಿಫಲ ಸಿಕ್ಕಂತಾಗುತ್ತೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಈಗ ಎಲ್ಲಿ ನೋಡಿದ್ರೂ ಇದರದ್ದೇ ಡಿಮ್ಯಾಂಡ್, ಮಾರುಕಟ್ಟೆಯಲ್ಲಿ ಇದರದ್ದೇ ಖದರ್ ಕೂಡ. ಕಷ್ಟಪಟ್ಟ ರೈತನ ಮೊಗದಲ್ಲಿ ಸಂತಸ, ವ್ಯಾಪಾರಸ್ಥರ ಮೊಗದಲ್ಲೂ ಕೂಡ ಮಂದಹಾಸ. ಯಾರಿಗಪ್ಪ ಇಷ್ಟು ಬಿಲ್ಡಪ್ ಅಂತೀರಾ? ನೋಡಿ ಈ ಸ್ಟೋರಿ. ಹಿಬ್ಬನಿಯಲ್ಲೇ ಮಿಂದೆದ್ದು ಗಮಲು ಬೀರುತ್ತಿದೆ. ಮಾರುಕಟ್ಟೆಯಲ್ಲೇ ಭರ್ಜರಿಯಾಗಿ ಮಾರಾಟವಾಗುತ್ತಿದೆ. ಅವರೇಕಾಯಿ ರೈತನ ಮೊಗದಲ್ಲಿ ಸಂತಸ ತಂದಿದೆ, ವ್ಯಾಪಾರಸ್ಥರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಕೋಲಾರದ ಅವರೇಕಾಯಿಗೆ ಫುಲ್ ಡಿಮ್ಯಾಂಡ್. ನಾಟಿ ಅವರೇಕಾಯಿ ಖರೀದಿ ಬಲು ಜೋರು. ಹೇಳಿ ಕೇಳಿ ಹಣ್ಣು ತರಕಾರಿ ಬೆಳೆಗಳಿಗೆ ಕೋಲಾರ ಫೇಮಸ್. ಈ ಬಾರಿ ಮಳೆ ಕಡಿಮೆ ಇದ್ರೂ ಕೂಡ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಅವರೇಕಾಯಿ ಬೆಳೆದಿದ್ದಾರೆ. ಇಲ್ಲಿನ ನಾಟಿ ಅವರೇಕಾಯಿ ಹಾಗೂ ಬೆಟ್ಟದ ಅವರೆಗೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಬೇಡಿಕೆ ಇದೆ. ಕೋಲಾರದ ಮಾರುಕಟ್ಟೆಗಳಲ್ಲಿ ಕೆಜಿ ಬೆಟ್ಟದ ಅವರೇಕಾಯಿ 60 ರಿಂದ 80 ರೂಪಾಯಿವರೆಗೆ ಮಾರಾಟವಾಗುತ್ತಿದೆ. ಎಕರೆಗೆ 20 ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿ ಅವರೇಕಾಯಿ ಬೆಳೆದ ರೈತರು ಒಂದಿಷ್ಟು ಹಣ ನೋಡುತ್ತಿದ್ದಾರೆ. ಸಂಕ್ರಾಂತಿಯಿಂದ ಯುಗಾದಿವರೆಗೂ ಅವರೇಕಾಯಿ ವ್ಯಾಪಾರ ಬಲು ಜೋರಾಗಿರಲಿದೆ. ನಾಟಿ ಕಾಯಿ ಬರ್ತದೆ ಲೋಕಲ್ ಹಳ್ಳಿಗಳದ್ದು, ಬೆಂಗಳೂರು ಹಳ್ಳಿ, ತೇರಹಳ್ಳಿ, ಈ ಕಡೆ ಬೆಟ್ಟ, ಈ ಕಲ್ಗಡೆದು ಕೊಂಡರಾಜನಹಳ್ಳಿದೆಲ್ಲನೂ ಅದೆಲ್ಲ ನಾವು ಇಲ್ಲಿಗೆ 55 ರೂಪಾಯಿ 60 ರೂಪಾಯಿ ರೇಟ್ ತಗೊಂಡು 70-72 ರೂಪಾಯಿ ರೇಟ್ಗೆ ನಾವು ಸೇಲ್ ಮಾಡ್ತೀವಿ. ಸೊಗುಡು ಚೆನ್ನಾಗಿರ್ತದೆ ಅಂದ್ಬಿಟ್ಟು ಈ ಕಡೆ ಲೋಕಲ್ ಕಾಯಿಗಾದರೆ ಚೆನ್ನಾಗಿ ಡಿಮ್ಯಾಂಡ್ ಇರುತ್ತೆ. ಶ್ರೀನಿವಾಸಪುರ ಕಾಯಿ ಬರ್ತದೆ, ಅದು ಇನ್ನೂ ಬಂದಿಲ್ಲ. ಅದು ಶ್ರೀನಿವಾಸಪುರ ಕಾಯಿ ಬಂದರೆ ಅದು ರೇಟ್ ಡೌನು, ಅದು ಅಷ್ಟೊಂದು ಟೇಸ್ಟ್ ಇರಲ್ಲ ಅಂದ್ಬಿಟ್ಟು ಸ್ವಲ್ಪ ಡೌನು. ನಮ್ಮ ಲೋಕಲ್ ಹಳ್ಳಿಗಳದ್ದಾದರೆ ರೇಟ್ ಕೊಡ್ತಾರೆ ಸರ್, 60-65 ರೂಪಾಯಿಂದ 70 ರೂಪಾಯಿವರೆಗೂ ಕೊಡ್ತಾರೆ. ಏನು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ಅವರೇಕಾಯಿಗೆ ಎಲ್ಲಿಲ್ಲದ ಬೇಡಿಕೆ. ಅದರಲ್ಲೂ ನೆರೆಯ ಆಂಧ್ರಪ್ರದೇಶ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿ ಕೋಲಾರದ ನಾಟಿ ಅವರೇಕಾಯಿ ಬೆಟ್ಟದ ಅವರೆಗೆ ಫುಲ್ ಡಿಮ್ಯಾಂಡ್ ಇದೆ. ಸಂಕ್ರಾಂತಿ ಹಬ್ಬಕ್ಕೆ ಮತ್ತಷ್ಟು ಬೆಲೆ ಹೆಚ್ಚಾಗಲಿದೆ. ಸದ್ಯ ಬೆಲೆ ಹೆಚ್ಚಿದರೂ ಕೋಲಾರದಲ್ಲಿ ಅವರೇ ಖರೀದಿ ಮಾತ್ರ ಜೋರಾಗಿದೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿನ ಭೂಮಿ ಒಂದು ವಾತಾವರಣ ಗೊತ್ತಿಲ್ಲ, ಅಲ್ಲಿ ನೀರಿನಂಶ ತುಂಬ ಆರೋಗ್ಯಕರವಾದ ತುಂಬ ರುಚಿ ಇರುತ್ತೆ ಕಾಯಿ.
ಅದು ನಾನು ಮನವಿ ಮಾಡೋದು ಇಷ್ಟ. ಈಗ ನಮ್ಮ ಲೋಕಲ್ ಕಾಯಿ ತೊಗೊಳ್ಳಿ, ತಿನ್ನಿ, ಆರೋಗ್ಯವಾಗಿರುತ್ತೆ. ಎಲ್ಲ ತರಕಾರಿ ಬಂದಾಗುತ್ತೆ. ಇವಾಗ ನಮ್ಮ ಮನೇಲಂತೂ ಇದು ಕಮೆನ್ಸ್ ಆಗಿದೆ ಅಂದ್ರೆ ಇನ್ನು ತಿಂಗಳ ಪೂರ್ತಿ ತರಕಾರಿ ಅಂಗಡಿ ಹೋಗಂಗೇ ಇಲ್ಲ ನಾನು. ಹತ್ತಾರು ಸಂಕಷ್ಟಗಳ ನಡುವೆ ಜಿಲ್ಲೆಗೆ ರೈತರು ಅವರೇಕಾಯಿಯನ್ನ ಬೆಳೆದಿದ್ದಾರೆ. ಮಾರುಕಟ್ಟೆಯಲ್ಲಿ ಒಂದಷ್ಟು ಬೆಲೆ ಸಿಕ್ಕರೆ ರೈತನ ಶ್ರಮಕ್ಕೆ ಪ್ರತಿಫಲ ಸಿಕ್ಕಂತಾಗುತ್ತೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಈಗ ಎಲ್ಲಿ ನೋಡಿದ್ರೂ ಇದರದ್ದೇ ಡಿಮ್ಯಾಂಡ್, ಮಾರುಕಟ್ಟೆಯಲ್ಲಿ ಇದರದ್ದೇ ಖದರ್ ಕೂಡ. ಕಷ್ಟಪಟ್ಟ ರೈತನ ಮೊಗದಲ್ಲಿ ಸಂತಸ, ವ್ಯಾಪಾರಸ್ಥರ ಮೊಗದಲ್ಲೂ ಕೂಡ ಮಂದಹಾಸ. ಯಾರಿಗಪ್ಪ ಇಷ್ಟು ಬಿಲ್ಡಪ್ ಅಂತೀರಾ? ನೋಡಿ ಈ ಸ್ಟೋರಿ. ಹಿಬ್ಬನಿಯಲ್ಲೇ ಮಿಂದೆದ್ದು ಗಮಲು ಬೀರುತ್ತಿದೆ. ಮಾರುಕಟ್ಟೆಯಲ್ಲಿ ಭರ್ಜರಿಯಾಗಿ ಮಾರಾಟವಾಗುತ್ತಿದೆ. ಅವರೇಕಾಯಿ ರೈತನ ಮೊಗದಲ್ಲಿ ಸಂತಸ ತಂದಿದೆ, ವ್ಯಾಪಾರಸ್ಥರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಕೋಲಾರದ ಅವರೇಕಾಯಿಗೆ ಫುಲ್ ಡಿಮ್ಯಾಂಡ್. ನಾಟಿ ಅವರೇಕಾಯಿ ಖರೀದಿ ಬಲು ಜೋರು. ಹೇಳಿ ಕೇಳಿ ಹಣ್ಣು ತರಕಾರಿ ಬೆಳೆಗಳಿಗೆ ಕೋಲಾರ ಫೇಮಸ್. ಈ ಬಾರಿ ಮಳೆ ಕಡಿಮೆ ಇದ್ರೂ ಕೂಡ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಅವರೇಕಾಯಿ ಬೆಳೆದಿದ್ದಾರೆ. ಇಲ್ಲಿನ ನಾಟಿ ಅವರೇಕಾಯಿ ಹಾಗೂ ಬೆಟ್ಟದ ಅವರೆಗೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಬೇಡಿಕೆ ಇದೆ. ಕೋಲಾರದ ಮಾರುಕಟ್ಟೆಗಳಲ್ಲಿ ಕೆಜಿ ಬೆಟ್ಟದ ಅವರೇಕಾಯಿ 60ರಿಂದ 80 ರೂಪಾಯಿವರೆಗೆ ಮಾರಾಟವಾಗುತ್ತಿದೆ. ಎಕರೆಗೆ 20ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿ ಅವರೇಕಾಯಿ ಬೆಳೆದ ರೈತರು ಒಂದಿಷ್ಟು ಹಣ ನೋಡುತ್ತಿದ್ದಾರೆ. ಸಂಕ್ರಾಂತಿಯಿಂದ ಯುಗಾದಿವರೆಗೂ ಅವರೇಕಾಯಿ ವ್ಯಾಪಾರ ಬಲು ಜೋರಾಗಿರಲಿದೆ. ನಾಟಿ ಕಾಯಿ ಬರ್ತದೆ ಲೋಕಲ್ ಹಳ್ಳಿಗಳದ್ದು, ಬೆಂಗಳೂರು ಹಳ್ಳಿ, ತೇರಹಳ್ಳಿ, ಈ ಕಡೆ ಬೆಟ್ಟ ಈ ಕಳ್ಗಡೆದು ಕೊಂಡರಾಜನಹಳ್ಳಿದೆಲ್ಲನೂ ಅದೆಲ್ಲ ನಾವು ಇಲ್ಲಿಗೆ 55 ರೂಪಾಯಿ 60 ರೂಪಾಯಿ ರೇಟ್ ತಗೊಂಡು 70-72 ರೂಪಾಯಿ ರೇಟ್ಗೆ ನಾವು ಸೇಲ್ ಮಾಡ್ತೀವಿ. ಸೊಗುಡು ಚೆನ್ನಾಗಿರ್ತದೆ ಅಂದ್ಬಿಟ್ಟು ಈ ಕಡೆ ಲೋಕಲ್ ಕಾಯಿಗಾದರೆ ಚೆನ್ನಾಗಿ ಡಿಮ್ಯಾಂಡ್ ಇರುತ್ತೆ. ಶ್ರೀನಿವಾಸಪುರ ಕಾಯಿ ಬರ್ತದೆ, ಅದು ಇನ್ನೂ ಬಂದಿಲ್ಲ. ಅದು ಶ್ರೀನಿವಾಸಪುರ ಕಾಯಿ ಬಂದರೆ ಅದು ರೇಟ್ ಡೌನು, ಅದು ಅಷ್ಟೊಂದು ಟೇಸ್ಟ್ ಇರಲ್ಲ ಅಂದ್ಬಿಟ್ಟು ಸ್ವಲ್ಪ ಡೌನು. ನಮ್ಮ ಲೋಕಲ್ ಹಳ್ಳಿಗಳದ್ದಾದರೆ ರೇಟ್ ಕೊಡ್ತಾರೆ ಸರ್, 60-65 ರೂಪಾಯಿಂದ 70 ರೂಪಾಯಿವರೆಗೂ ಕೊಡ್ತಾರೆ. ಏನು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ಅವರೇಕಾಯಿಗೆ ಎಲ್ಲಿಲ್ಲದ ಬೇಡಿಕೆ. ಅದರಲ್ಲೂ ನೆರೆಯ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿ ಕೋಲಾರದ ನಾಟಿ ಅವರೇಕಾಯಿ ಬೆಟ್ಟದ ಅವರೆಗೆ ಫುಲ್ ಡಿಮ್ಯಾಂಡ್ ಇದೆ. ಸಂಕ್ರಾಂತಿ ಹಬ್ಬಕ್ಕೆ ಮತ್ತಷ್ಟು ಬೆಲೆ ಹೆಚ್ಚಾಗಲಿದೆ. ಸದ್ಯ ಬೆಲೆ ಹೆಚ್ಚಿದರೂ ಕೋಲಾರದಲ್ಲಿ ಅವರೇ ಖರೀದಿ ಮಾತ್ರ ಜೋರಾಗಿದೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿನ ಭೂಮಿ ಒಂದು ವಾತಾವರಣ ಗೊತ್ತಿಲ್ಲ, ಅಲ್ಲಿ ನೀರಿನಂಶ ತುಂಬ ಆರೋಗ್ಯಕರವಾದ ತುಂಬ ರುಚಿ ಇರುತ್ತೆ ಕಾಯಿ. ಅದು ನಾನು ಮನವಿ ಮಾಡೋದು ಇಷ್ಟ. ಈಗ ನಮ್ಮ ಲೋಕಲ್ ಕಾಯಿ ತೊಗೊಳ್ಳಿ, ತಿನ್ನಿ, ಆರೋಗ್ಯವಾಗಿರುತ್ತೆ. ಎಲ್ಲ ತರಕಾರಿ ಬಂದಾಗುತ್ತೆ. ಇವಾಗ ನಮ್ಮ ಮನೇಲಂತೂ ಇದು ಕಮೆನ್ಸ್ ಆಗಿದೆ ಅಂದ್ರೆ ಇನ್ನು ತಿಂಗಳ ಪೂರ್ತಿ ತರಕಾರಿ ಅಂಗಡಿ ಹೋಗಂಗೇ ಇಲ್ಲ ನಾನು. ಹತ್ತಾರು ಸಂಕಷ್ಟಗಳ ನಡುವೆ ಜಿಲ್ಲೆಗೆ ರೈತರು ಅವರೇಕಾಯಿಯನ್ನ ಬೆಳೆದಿದ್ದಾರೆ. ಮಾರುಕಟ್ಟೆಯಲ್ಲಿ ಒಂದಷ್ಟು ಬೆಲೆ ಸಿಕ್ಕರೆ ರೈತನ ಶ್ರಮಕ್ಕೆ ಪ್ರತಿಫಲ ಸಿಕ್ಕಂತಾಗುತ್ತೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.